ಯಪ್ಪ ಹಾಯ್ ಬ್ರೋ. ಇವರು ತುಂಬಾ ಫೇಮಸ್ ಆಗಿದ್ರು. ಹಲೋ ಫ್ರೆಂಡ್ಸ್, ಮನೆಯಲ್ಲೇ ಕುತ್ಕೊಂಡು ತುಂಬ ಬೇಜಾರಾಗ್ತಿತ್ತು. ಹಾಗೆ ನಮ್ಮ ಅಣ್ಣನಿಗೆ ಅದೇ ಎಲ್ಲಾದರೂ ಒಂದು ರೌಂಡ್ ಹೋಗಿ ಬರೋಣ ಅಂತ ಸರಿ ಆಯಿತು ಅಂತ ಹೋಗ್ತಾ ಇದ್ವಿ. ಅಷ್ಟರಲ್ಲೇ ನಮ್ಮ ಅಮ್ಮ ಕಾಲ್ ಮಾಡಿದರು, ATMಗೆ ಹೋಗ್ಬಿಟ್ಟು ATM ಕಾರ್ಡ್ಗೆ ಪಿನ್ ಸೆಟ್ ಮಾಡ್ಕೊಂಡು ಬನ್ನಿ ಅಂತ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ, ಹೋಗೋಣ ಬನ್ನಿ. ಎಲ್ಲದೀವ ಇಲ್ಲಿ ಹೊರಗೆ ಬಾ, ಫೋನ್ ಕೊಡ್ಬಾನ. ಇವಾಗ ನಮ್ಮ ಅಮ್ಮನ ಹತ್ರ ಫೋನ್ ನಿಮ್ಮಪ್ಪ ನಂಗೆ ಗೊತ್ತಿಲ್ಲ. ನಿಂಗೆ ಎಷ್ಟು ಬೇಕು? ಅಮೌಂಟ್ ಎಷ್ಟೈತೆ ಚೆಕ್ ಮಾಡಿ. ಏನು ನೋಡತ್ತಿಲ್ಲ? ನಮ್ಮ ಅಮ್ಮ ನೋಡಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಅಮೌಂಟ್ ಅಲ್ಲ ಎಷ್ಟೈತಿ ಚೆಕ್ ಮಾಡು. ದವಾಖಾನೆಗೆ ಇದಕ್ಕೆ ಸ್ಕಿನ್ ಡಾಕ್ಟ್ರೆ. ಹಾಂ, ಅದನ್ನ ಯಾಕೆ ಕೊಡ? ಇವಾಗ ನಾವು ATMಗೆ ಹೋಗ್ತಾ ಇದ್ವಿ. ಅಲ್ಲಿ ಪೊಲೀಸ್ ನಿಂತ್ಕೊಂಡಿದ್ರು. ನಾವು ಬೇರೆ ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ. ಆಲ್ರೆಡಿ ಒಬ್ರನ್ನ ಹೆಲ್ಮೆಟ್ ಹಾಕದೇ ಇರೋನ್ನ ಹಿಡ್ಕೊಂಡಿದ್ರು. ಸೊ ನಾವು ಇಲ್ಲೇ ಸೈಡ್ಗೆ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. 29 ರೂಪಾಯಿ ಬರತೈತಿ. ಅದಕ್ಕೆ ಆರ್ಡ್ರ್ ಮಾಡಕ್ಕೆ ಹೋಗ್ಲಿಲ್ಲ. ತೊಗೊಂಡ್ರಿ 79 ರೂಪಾಯಿ ಆರಾಮ್ ತಿಂತೀವಿ. 3 ಮಂದಿ ಸೇರ್ಕೊಂಡೆ ಇದ್ರಾಗ ತೊಗೊಂಡ್ರೆ ಮುಗೀತೆ. ಆರ್ಡ್ರ್ ಮಾಡಿದ್ರೆ ಗಾಡಿ ಚಾರ್ಜಸ್ 25, ಎಕ್ಸ್ಟ್ರಾ ಚಾರ್ಜಸ್ ಮತ್ತೆ 45 ರೂಪಾಯಿ. ಹಾಸ್ಪಿಟ್ಲಿಗೆ ಬರ್ತಾ ಇದ್ದೀವಿ. ನೋಡಿ, ಗೋಮಾತೆಯನ್ನು ನೋಡಿದೆ. ಅದೆಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿತ್ತು. ಅದೇ ನಿಂತ್ಕೊಂಡೇ ನಿದ್ದೆ ಮಾಡ್ತಾ ಇದ್ದೀವಿ ಪಾಪ. ಗಾಡಿ ಹತ್ರ ಬಂದುಬಿಟ್ಟು ಇವಾಗ ಗಾಡಿ ತೊಗೊಂಡು ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ನೋಡಿ ನಮ್ಮ ಅಣ್ಣ ಗಾಡಿ ಸ್ಟಾರ್ಟ್ ಮಾಡೋಣ. ಯಪ್ಪ ಇವಾಗ ನಮಗೆ ಹೊಟ್ಟೆ ಹಸಿತಾ ಇತ್ತು ಅಂತ ಎಗ್ ರೈಸ್ ಅಂಗಡಿಗೆ ಬಂದ್ವಿ. ನಮ್ಮ ಅಣ್ಣನಿಗೂ ನನಗೆ ಹೊಟ್ಟೆ ಹಸಿತಾ ಇದೆ ಅಂತ ಎಗ್ ರೈಸ್ ಅಂಗಡಿಗೆ ಬಂದ್ವಿ. ಸೊ ನಾವು ಯಾರ ಎಗ್ ರೈಸ್ ಅಂಗಡಿಗೆ ಬಂದಿದ್ದೀವಿ ಅಂತ ನೀವೇ ನೋಡ್ಬೋದು. ಹಾಯ್ ಬ್ರೋ. ಇವರು ತುಂಬ ಫೇಮಸ್ ಆಗಿದ್ರು ನಡಕ್ ಇವಾಗ ಕಪಲ್ಸ್ ಇಬ್ರು. ಸೊ ನಾವು ಅವ್ರ ಅಂಗಡಿಗೆ ಎಗ್ ರೈಸ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನೀವು ಒಂದು ಹೋಗ್ಬೇಕಾದ್ರೆ ಲಾಗ್ ಮಾಡ್ತಿರ್ಬೋದು ಅನ್ಕೊಂಡು ನೋಡಿರ್ತೀರಾ ಅಂತ ಅನ್ಕೊಂಡು ನೇತ್ರ ಅಂತ. ಯೂಟ್ಯೂಬ್ ಚಾನಲ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗಿ ನಮಗೆ ಸಬ್ಸ್ಕ್ರೈಬ್. ಚಿನ್ನದ ಅರಮನೆಯ ಚಿನ್ನ ನೀನು ಬಂದೆ ಏನು ಇಂಥ ಗುಡಿಸಲಿಗೆ ದೀಪ ಬೆಳಗೋದಕ್ಕೆ ಗಂಧದ ಪ್ಲೇಟ್ ಎಗ್ ರೈಸ್ ಪಾರ್ಸಲ್ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನನಗೆ ಮತ್ತು ನನ್ನ ತಮ್ಮನಿಗೆ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗ್ತಿದ್ವಿ. ಮಳೆ ಮೋಡ ಅಂತೂ ತುಂಬ ಆಗಿದೆ, ಅದಕ್ಕೆ ಹೋಗ್ತಾ ಇಲ್ಲ. ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ನಾನಂತೂ ಇವತ್ತು ತುಂಬ ಖುಷಿಯಾಗಿದ್ದೀನಿ. ಯಾಕಪ್ಪ ಅಂತ ಅಂದರೆ ಕಪಲ್ಸ್ನ ಮೀಟ್ ಆದೆ. ಸೊ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡಿದೆ. ಅವ್ರು ಕೂಡ ನನ್ನ ಜೊತೆ ತುಂಬ ಚೆನ್ನಾಗಿ. ಈ ವಿಡಿಯೋ ಫುಲ್ ನೋಡಿ ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ.